ಹಲೋ, ಹಾಯ್, ನಮಸ್ತೆ ಗುರು. ಇದು ನಿಮ್ಮ ಮನೆ ಮಗ ಲಾಲಾ. ನಮಸ್ತೆ. ಇದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಸಾಸಲು ಗ್ರಾಮದ ಶಂಭುಲಿಂಗೇಶ್ವರ ಸ್ವಾಮಿ ಪುಣ್ಯಸ್ಥಳದ ಭೇಟಿಯ ಬಗ್ಗೆ ಮತ್ತು ಅಲ್ಲಿನ ಆಚರಣೆಗಳ ಬಗ್ಗೆ ನೀಡಿರುವ ವಿವರಣೆಯಾಗಿದೆ. ನಿಮ್ಮ ಈ ಸಂಪೂರ್ಣ ವಿವರಣೆಯನ್ನು ನಾನು ಕೆಳಗೆ ಮುಖ್ಯಾಂಶಗಳಲ್ಲಿ ಸಂಕ್ಷಿಪ್ತಗೊಳಿಸಿದ್ದೇನೆ. ಶಂಭುಲಿಂಗೇಶ್ವರ ಸ್ವಾಮಿ ಪುಣ್ಯಸ್ಥಳ ಸಾಸಲು ಪ್ರಮುಖ ವಿವರಗಳು. ಕ್ಷೇತ್ರ ಶಂಭುಲಿಂಗೇಶ್ವರ ಸ್ವಾಮಿ ಸಾಸಲು ಗ್ರಾಮ, ಕಿಕ್ಕೇರಿ ಹೋಬಳಿ, ಕೆಆರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ದಿನ ಕಾರ್ತಿಕ ಶನಿವಾರದಂದು ಭೇಟಿ ನೀಡಲಾಗಿದೆ. ಭಕ್ತರ ಸಂಖ್ಯೆ ಈ ಬಾರಿ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಿದ್ದು ರಸ್ತೆಗಳಲ್ಲಿ ಕಾಲು ಹಾಕುವುದಕ್ಕೂ ಜಾಗವಿಲ್ಲದಷ್ಟು ಜನಸಂದಣಿ ಇತ್ತು. ಆಚರಣೆಗಳು ಮತ್ತು ಪದ್ಧತಿಗಳು. ಮುಡಿ ಸೇವೆ. ದೇವಸ್ಥಾನಕ್ಕೆ ಬಂದ ನಂತರ ಮೊದಲಿಗೆ ಮುಡಿ ಸೇವೆ ನೆರವೇರಿಸಲಾಯಿತು. ಕಲ್ಯಾಣಿ ತೀರ್ಥಸ್ಥಾನ. ಮುಡಿ ಸೇವೆಯ ನಂತರ ಕಲ್ಯಾಣಿಯಲ್ಲಿ ತೀರ್ಥಸ್ನಾನ ಮಾಡಿ ಗಂಗೆ ಪೂಜೆ ಮಾಡೋಣ ಬನ್ನಿ. ಮುಡಿ ಸೇವೆಯ ನಂತರ ಕಲ್ಯಾಣಿಯಲ್ಲಿ ತೀರ್ಥಸ್ನಾನ ಮಾಡಿ ಅಲ್ಲೇ ಗಂಗೆ ಪೂಜೆಯನ್ನು ಮಾಡಲಾಯಿತು. ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಸಾಗಬೇಕಾಯಿತು. ಹರಕೆ ಸಮರ್ಪಣೆ. ಇಲ್ಲಿ ಹರಕೆ ಕಟ್ಟಿಕೊಂಡ ಭಕ್ತರು ಬೆಳ್ಳಿ ಸರ್ಪ, ಸರ್ಪದ ಎಡೆ ಮತ್ತು ಸರ್ಪಕ್ಕೆ ಸಂಬಂಧಿಸಿದ ಬೆಳ್ಳಿಯ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ಹುಂಡಿಯಲ್ಲಿ ಪೂಜೆ ಮಾಡಿ ಸಮರ್ಪಿಸುವುದು ಇಲ್ಲಿನ ವಿಶೇಷ ಪದ್ಧತಿ. ಇತರ ಸಮರ್ಪಣೆಗಳು. ತಳಿಗೆ ಮಾಡುವಕ್ಕಾಗಿ ಅಕ್ಕಿ, ಬೆಲ್ಲ ಮತ್ತು ಕಾಣಿಕೆಯನ್ನು ಕೊಡಬೇಕು. ಮುಖ್ಯ ಪೂಜೆ. ಸರತಿ ಸಾಲಿನಲ್ಲಿ ತೆರಳಿ ಕಾಯಿ ಪೂಜೆ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಲಾಯಿತು. ಸಾಸಲು ಪುಣ್ಯಭೂಮಿ, ಪುಣ್ಯಧಾಮ, ದೈವಭೂಮಿ. ಹಾಗೆ ದೇಶ ವಿದೇಶ ಮೂಲೆ ಮೂಲೆಯಿಂದಲೂ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಬರ್ತಾರೆ. ದೇಶ ವಿದೇಶ ಮೂಲೆ ಮೂಲೆಯಲ್ಲೂ ಇದ್ದಾರೆ ಭಕ್ತಾದಿಗಳಿದ್ದಾರೆ. ಹಾಗೆ ಶಂಭುಲಿಂಗೇಶ್ವರ ಸ್ವಾಮಿಯೂ ತನ್ನ ಭಕ್ತಾದಿಗಳ ಜೀವನದಲ್ಲಿ ಪವಾಡ ಚಮತ್ಕಾರ ತೋರ್ತಿದ್ದಾರೆ. ಹಾಗೆ ತನ್ನ ಭಕ್ತಾದಿಗಳಿಗೆ ಜೀವನದಲ್ಲಿ ಆರೋಗ್ಯ ಭಾಗ್ಯ, ಮದುವೆ ಭಾಗ್ಯ, ಸಂತಾನ ಭಾಗ್ಯ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿ ಪವಾಡ ತೋರ್ತಿದ್ದಾರೆ. ತನ್ನ ಭಕ್ತರ ಕಷ್ಟ ಕಾರ್ಪಣ್ಯ ಈಷ್ಟ ಕೋರಿಕೆ ಈಡೇರಿಸ್ತಿದ್ದಾರೆ ಈ ಕರುಣಾಕರ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ.
ಬರೀ ಮಾತಿನಲ್ಲಿ ಭಗವಂತನನ್ನು ವರ್ಣಿಸಲು ಸಾಧ್ಯನೇ ಇಲ್ಲ. ಓಂ ಶಂಭುಲಿಂಗೇಶ್ವರ ಸ್ವಾಮಿ ನಮೋ ನಮಃ. ಸರತಿ ಸಾಲಿನಲ್ಲಿ ತೆರಳಿ ಕಾಯಿ ಪೂಜೆ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಲಾಯಿತು. ದೇವಸ್ಥಾನದ ಜೀರ್ಣೋದ್ಧಾರ. ಹಳೆಯ ಪುರಾತನ ಕಾಲದ ದೇವಸ್ಥಾನವು ಶೀತಲೀಕರಣಗೊಂಡ ಕಾರಣ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ದೇವಸ್ಥಾನದ ನಿರ್ಮಾಣ ಕಾರ್ಯದ ಕಾರಣ ತಾತ್ಕಾಲಿಕವಾಗಿ ಬೇರೆ ಗುಡಿ ನಿರ್ಮಿಸಿ ಪೂಜೆಗೆ ವ್ಯವಸ್ಥೆ ಮಾಡಲಾಗಿದೆ. ಮುಂಬರುವ ವರ್ಷದೊಳಗೆ ಹೊಸ ದೇವಸ್ಥಾನ ಲೋಕಾರ್ಪಣೆಗೊಳ್ಳುವ ನಿರೀಕ್ಷೆಯಿದೆ. ತಪೋವನ ತೋಪಿಗೆ ಭೇಟಿ ಅಂದರೆ ನಾಗರಕಲ್ಲು ಪೂಜೆ. ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಶಂಭುಲಿಂಗೇಶ್ವರ ಸ್ವಾಮಿ ತಪೋವನ ತೋಪಿಗೆ ಪೂಜೆಗೆ ನಡೆದುಕೊಂಡು ಹೋಗಲಾಯಿತು. ಭಕ್ತರ ರಶ್ ಇರುವ ಕಾರಣದಿಂದ ವಾಹನ ಸಾಗಿಸಲು ಸಾಧ್ಯವಿಲ್ಲ. ದಾರಿಯುದ್ದಕ್ಕೂ ಸಿಹಿ ತಿಂಡಿ ಅಂಗಡಿಗಳು ಮತ್ತು ಮಕ್ಕಳ ಆಟಿಕೆ ಸಾಮಾನುಗಳು ಕಾಣಸಿಗುತ್ತವೆ. ಶಂಭುಲಿಂಗೇಶ್ವರ ಸ್ವಾಮಿ ತಪೋವನಕ್ಕೆ ಹೋಗುವಾಗ
ಸುತ್ತಮುತ್ತಲಿನ ಪ್ರಕೃತಿ ವಾತಾವರಣ ಸುಂದರವಾಗಿದ್ದ. ಭತ್ತದ ಗದ್ದೆಗಳು ಹಸಿರು ಚಾಲ್ತಾ ಇರೋದು, ಹಾಗೆ ಅಡಿಕೆ ತೋಟಗಳು, ತೆಂಗಿನ ತೋಟಗಳು, ಕಾಲುವೆ ನೀರಿನ ನಾದಗಳು ಎಲ್ಲ ಸೇರಿ ಮನಸ್ಸಲ್ಲಿ ಉತ್ಸಾಹ, ಉಲ್ಲಾಸ, ಮನಸ್ಸು ಶಾಂತ, ನೆಮ್ಮದಿ, ಖುಷಿ, ಸಂತೋಷದ ಅನುಭವ ಆಗತ್ತೆ. ಹಾಗೆ ದೇಹ, ಮನಸ್ಸು, ಆತ್ಮಕ್ಕೆ ಪಾಸಿಟಿವ್ ಶಕ್ತಿ ಸಂಗ್ರಹ ಆಗುವುದರಲ್ಲಿ ಸಂಶಯ ಇಲ್ಲ. ಇಲ್ಲಿನೂ ಕಲ್ಯಾಣಿ ಪೂಜೆ ಮಾಡಿಸಿ ನಂತರ ಹುತ್ತದ ಮತ್ತು ನಾಗರಕಲ್ಲು ಪೂಜೆಯನ್ನ ತುಪ್ಪ, ಹಾಲು, ಹೂವು, ಹಣ್ಣು, ಕಾಯಿ ಇಟ್ಟು ಮಾಡಲಾಯಿತು. ಈ ಕ್ಷೇತ್ರದ ಪ್ರಯೋಜನಗಳು: ತೀರ್ಥಸ್ಥಾನ, ಹುತ್ತ ಮತ್ತು ನಾಗರಕಲ್ಲು ಪೂಜೆಯಿಂದ ನಾಗದೋಷ, ಚರ್ಮರೋಗ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕುಟುಂಬದಲ್ಲಿ ಖುಷಿ, ಸಂತೋಷ, ಹಣ, ಐಶ್ವರ್ಯ, ನೆಮ್ಮದಿ ಹಾಗೂ ದಾಂಪತ್ಯ ನೆಮ್ಮದಿ ಸೇರಿದಂತೆ ಎಲ್ಲಾ ಭಾಗ್ಯಗಳನ್ನು ಭಗವಂತನು ದಯಪಾಲಿಸುತ್ತಾನೆ ಎಂದು ನಂಬಲಾಗಿದೆ. ಅನ್ನಪ್ರಸಾದ. ಅನ್ನಪ್ರಸಾದ. ಎಲ್ಲಾ ಪೂಜೆಗಳು ಮುಗಿದ ನಂತರ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ
ಅನ್ನಪ್ರಸಾದ ಸೇವಿಸಲಾಯಿತು. ತುಂಬಾ ಒಳ್ಳೆಯ ಸಂಪೂರ್ಣವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ. ಬೇರೆ ಯಾವುದೇ ಪುಣ್ಯಸ್ಥಳದ ಬಗ್ಗೆ ಅಥವಾ ಧಾರ್ಮಿಕ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕೇಳಿ. ಲಾಲಾ ನಮಸ್ತೆ ಗುರು ಕಡೆಯಿಂದ ಧನ್ಯವಾದಗಳು.